ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಅಕ್ರಮ ಚಟುವಟಿಕೆ ತಡೆಯುವುದರಲ್ಲಿ ಪೊಲೀಸ್ ಇಲಾಖೆ ವಿಫಲ. ದಿನಾಂಕ 24/6/2025 ಅಕ್ರಮ ಚಟುವಟಿಕೆ ತಡೆಯುವುದರಲ್ಲಿ ಕಾರಟಗಿ ಪೊಲೀಸ್ ಇಲಾಖೆ ವಿಫಲ. ಅಕ್ರಮ ಚಟುವಟಿಕೆ ಅಕ್ರಮ ಪಡಿತರ ಅಕ್ಕಿ ಹಾಗೂ ಸೋಮನಾಳ್ ಗ್ರಾಮದಲ್ಲಿ ನಿರಂತರವಾಗಿ ಉಸುಗು ಗಾಂಜಾ ಕಳ್ಳತನ, ಟ್ರಾಫಿಕ್ ಹಾಗೂ ಇಸ್ಪೀಟ್ ಓಸಿ ನಡೆಯುತ್ತಿದ್ದು, ಇದರ ವಿರುದ್ಧ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ದಡೇಸ್ಕೂರ್ ಅವರು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಕಾರಟಗಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಮಂಜುನಾಥ್ ಮಸ್ಕಿ, ಮುಖಂಡರಾದ ನಾಗರಾಜ್ ಬಿಲ್ಗರ್, ಜಿ ತಿಮ್ಮನಗೌಡ್ರು, ಬಸವರಾಜ್ ಬಿಲ್ಗರ್, ಚಂದ್ರಶೇಖರ್ ಮುಸಾಲಿ, ರವಿ ಸಿಂಗ್ ವಕೀಲರು, ಇನ್ನೂ ಕಾರಟಗಿ ಮಂಡಲದ ಬಿಜೆಪಿ ಎಲ್ಲಾ ಮೋರ್ಚಾ ಅಧಿಕಾರಿಗಳು, ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಕಾರಟಗಿ ತಾಲೂಕಿನ ಮುಖಂಡರುಗಳು, ಕಾರ್ಯಕರ್ತರು, ನಾಗರಾಜ್ ಕಟ್ಟಿಮನಿ, ಬರಗೂರು ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ಕಾನೂನು ಕೈಗೆತ್ತಿನ ಕಾನೂನಲ್ಲೇ ಪಾಲನೆ ಮಾಡೋದು. ನೀವು ನನಗೆ ಫೋನ್ ಮಾಡಬೇಡ ಅಂತ ಅಂತೀನಿ. ಅಲ್ಲ, ಯಾಕಂದ್ರೆ ಪ್ರಶ್ನೆ ನನಗೆ ಫೋನ್ ಮಾಡಬೇಡ ನೀನು ಅಂದಾಗ ಇದು ಯಾರು ಕಾನೂನು ಪಾಲನೆ ಮಾಡ್ತೇವೆ? ನೀನು ಯಾರು ಕೆಲಸ ಹೇಳಿ ನಿನಗೆ ಅನ್ಸುವ ಸರ್ಕಾರಕ್ಕೆ ಅನ್ಸೋ ನಿಮ್ಮ ಮೈ ಬಟ್ಟೆ ನಿನಗೆ ಅನ್ಸೋದು ನಾವು ಎದಕ್ಕೆ ಕಾನೂನು ನೀನು ಕೊಟ್ಟಂತ ಸರ್ಕಾರ ಅಧಿಕಾರಕ್ಕಾಗಿ ನಾವು ವಂಚಿಕೆ ಕಾಸಿ ಪ್ರತಿಯೊಬ್ಬರ ಈ ಕರೆದಲ್ಲಿ ನಿಮ್ಮ ದೇಶಕ್ಕೆ ಯಾಕೆ ಬರ್ತಾರ? ನಿನಗೆ ಬರೋಂಗಿಲ್ಲ, ನೀನು ಕಾನೂನು ಬರ್ತಾರೆ. ಜನ ಅರ್ಥ ಮಾಡ್ಕೋಬೇಕಲ್ಲ. ಒಬ್ಬ ಅಧಿಕಾರಿಯಾಗಿ ಅಲ್ಲ, ಒಬ್ಬ ಅಧಿಕಾರಿಯಾಗಿ ಏನು ಮಾತಾಡೋದು ಸೌಜನ್ಯ ಬೇಕಲ್ರಿ. ನಿನಗೆ ಶಾಲೆ ಕೊಡ್ತೇವೆ ಸರ್ಕಾರ, ನನಗೆ ಶಾಲೆ ಕೊಡ್ತೇವೆ. ಜನಸೇವೆ ಮಾಡೋಕ್ಕಾಗಿ ನನಗೆ ಸರ್ಕಾರ ಶಾಲೆ ಕೊಡ್ತೇವೆ. ಅಕ್ರಮನ ಬಂದ್ ಮಾಡ್ರಿ ಅಂತೇಳಿ ನಾವು ಅಕ್ರಮ ಚಾಲು ಮಾಡ್ರಂತ ಹೇಳಿಲ್ಲ ಅಲ್ರಿ. ನಾನು ವಸ್ತು ಹೇಳಿದ್ರೆ ಸಾರ್ವಜನಿಕರಾಗಿ ಅಕ್ರಮ ಬಂದ್ ಮಾಡ್ಬೇಕಾ? ನಿಮ್ಮ ಕಾನೂನು ಏನಂತಾರೆ? ಅಕ್ರಮ ಕೇಳಬೇಕಾ? ಅಕ್ರಮ ಬಂದ್ ಮಾಡಬೇಕು. ನೀವು ಅಧಿಕಾರಿಯಾಗಿ ಯಾಕೆ ಬರ್ತಿದ್ದೆ? ಈಗ FIR ಹಾಕಿದ ಮೇಲೆ ಇನ್ನೂ ಕೋರ್ಟ್ಗೆ ಯಾಕೆ ಹೋಗ್ಬೇಕು? ನಿಮ್ಮ ಕೂಡ ಗುದ್ದಾಡ್ಬೋದಲ್ಲ. ಕಾನೂನು ಅಂತಲ್ಲ ನಾವು ಹೋಗೋದು. ಮತ್ತು ನೀವು ಕಾನೂನೇ ಪಾಲನೆ ಮಾಡ್ತಿಲ್ಲ, ನೀವು ಅಧಿಕಾರಿ ತಿಳಿದದ್ದೇ ಮಾಡ್ಕೊಂಡ್ರೆ ಮತ್ತು ಸಾರ್ವಜನಿಕರು ಯಾಕೆ ಸುಮ್ಮನೆ ಇರ್ತಾರೆ? ಇವಾಗ ನಾನು ಹೇಳ್ತೇನೆ, 100 ಸಾಲ ಈಡೇ ಕೂಡ ಹಾಕಿದ್ರಿ, SP-ಗೆ ಹಾಕಿ, DSP-ಗೆ ಹಾಕಿ. ಸರ್ ಇದು ಅಕ್ರಮ ಬಂದ್ ಮಾಡಿ. ಇದೇ ಅಕ್ರಮಕ್ಕಾಗಿ ಬೂದ್ ಗುಂಪೆಯಲ್ಲಿ ದೊಡ್ಡ ಗಲಾಟೆ ಆಗಿಬಿಡ್ತೇವೆ. ನಿಮಗೆ ಬರ್ತಿತ್ತು ಅವ್ರ ಅಧಿಕಾರಿಗೆ ಬರ್ತದೆ. ಏನು ಗಲಾಟೆ ಆಗ್ತದೆ ಸಾರ್ವಜನಿಕರ ಮಧ್ಯದಾಗ ಊಟ ಬಡಿಗೆ ತಂದು ಬಡ್ದಾಡೋದು. ಯಾಕೆ ಬಡ್ದಾಡಿದ್ರಿ? ನೀವು ಅದನ್ನ ಅಕ್ರಮನ ಬಂದ್ ಮಾಡಿದ್ರೆ ಜಗಳ ಆಗ್ತೈತಿ. ಒಬ್ಬ ಅಧಿಕಾರಿಯಾಗಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ? ನೀವು ಹೆಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ? ಕಾನೂನು ಕೈಗೆತ್ತಿದ್ದು ಕಾನೂನು ಶಿಸ್ತುಬದ್ಧವಾಗಿ ನಡೆಸ್ತಾರೆ. ನೀವೇ ಫೋನ್ ಮಾಡಬೇಡ್ರಿ ಅಂದ್ರೆ ಮತ್ತೆ ಯಾರಿಗೆ ಮಾಡಬೇಕು ನಾವು? ನಾನು ನಾನೇನು ನಿನ್ನ ಮುಂದೆ ಏನು ಬಿರುದು ತಗೋಬೇಕಾಗಿಲ್ಲ. ನಾನು ಬಿರುದು ತಗೋಬೇಕಾಗಿಲ್ಲ. ನಾನು ಬೇಕಾದ್ರೆ ಹೈಜಿ ಜೊತೆಗೆ ಮಾತಾಡ್ತೀನಿ. ನಿನ್ನ ಮುಂದೆಲ್ಲ ನೀನು ಒಬ್ಬ ಅಧಿಕಾರಿಯಾಗಿ ಇಲ್ಲಿ ಕಾನೂನು ಪಾಲನೆ ಮಾಡಬೇಕಾ ಮಾಡಬಾರ್ದು? ನಾನು ಅಷ್ಟೇ ಹೇಳ್ತೀನಿ. ಕಾನೂನು ಏನು ಪ್ರಕಾರ ಇದೆಯಪ್ಪ? ತರಿಸಿನ ಓದಿಗೆ ತೋರಿಸಿರುವಾಗ ಕಾನೂನು ಏನು ಮಾಡಿ ಗಾಡಿಗೆ ಏನು ಬೇಡ ಎಲ್ಲ ಅಲ್ರಿ. ಇದು ಒಂದಲ್ರಿ. ನಾನು ಏನು ಹೇಳ್ತಿದ್ದೀನಿ, ಅಕ್ರಮ ಯಾಕೆ ಬಂದ್ ಮಾಡಕ್ಕೆ ಹೇಳ್ರಿ? ಬಂದ್ ಮಾಡಿ ರೂಲ್ಸ್ ಐತೆ ಅಲ್ರಿ. ನಾ ಬಂದ್ಮೇಲೆ ಸ್ಟಾರ್ಟ್ ಆಗಿಲ್ಲ, 50 ವರ್ಷದಿಂದ ಐತಿ. ನಾ ಬಂದ್ಮೇಲೆ ಬಹಳ ಕೇಸ್ ಮಾಡಿ ಆಯ್ತ್ರಿ. 50 ವರ್ಷ ಕಳು ಮಾಡಿ ಇವತ್ತು ಕಳು ಮಾಡಕ್ಕೆ ನೋಡ್ತೀಯ? 50 ವರ್ಷದ ಕಳು ಮಾಡಿ ಹಿಂದಕ್ಕೆ ಆಗಿಲ್ಲ ಅಂತಾರೆ. ಇವತ್ತು ನೀವು ಅವ್ನು ಕಳು ಮಾಡಂತ ಹೇಳ್ತೀವಿ. ಜೊತೆಗೆ ಜೊತೆಗೆ ಬೇಕಾ? ಜೊತೆಗೆ ಬರೋದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಜನರಿಗೆ ಕ್ರಿಯೇಟ್ ಮಾಡಬೇಕು. ಎಲ್ಲ ಪ್ರಶ್ನೆ ಭಾಳ ಪ್ರಾಬ್ಲಮ್ ಐತಿ. ನಾವೇನು ಯಾರಿಗೂ ಫೋನ್ ಮಾಡಬೇಡ ಅಂತ ಅಂದಿಲ್ಲ. ನೀವು ಏನು ಮಾತಾಡ್ತಾರೆ ಅಂತ ಹೇಳಿ ಯಾಕೆ ಬಂದ್ ಮಾಡ್ತೀವಿ? ನಮ್ಮ ಅಕ್ರಮ ಯಾಕೆ ಮುಸ್ಲಿಮ್ಗಳ ಅಕ್ರಮ ನಾವು ಹೋರಾಟ ಮಾಡಕ್ಕೆ ಬಂದಿಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ತಿಳಿದುಕೊಳ್ಳೋದು ನಮ್ಮ ಕರ್ತವ್ಯ. ನಾವು ವಿರೋಧ ಪಕ್ಷದ ನಾಯಕರು ಮತ್ತು ಜಿಲ್ಲಾಧ್ಯಕ್ಷರಾಗಿ ನಾವು ಏನೇನು ಅಕ್ರಮ ಚಟುವಟಿಕೆಗಳು ನಡೀತಾವೋ, ಏನೇನು ಬೇರೆ ಬೇರೆ ನಡೀತಾವೋ ಅದ್ರ ಬಗ್ಗೆ ತಿಳಿ ಹೇಳೋದು ನಮ್ಮ ಕರ್ತವ್ಯ ಸಾರ್ವಜನಿಕರಾಗಿ. ನಾನು ಇರ್ತಕ್ಕಂಥ DPI ಕೇಳೋದಿದೆ, ಏನು ನಾಗರಿಕ ಸಂಹಿತೆ ಐತಲ್ಲ,
ಬಿಜೆಪಿಯವರಿಗೆ ಕಾನೂನು ಕಾಂಗ್ರೆಸ್ನವರಿಗೆ ಕಾನೂನು ಇರ್ತಂತ ಅದನ್ನು ತಾವು ಸ್ಪಷ್ಟಪಡಿಸ್ತಾರೆ ಮೊದಲನೇದು. ಆಮೇಲೆ ಯಾವುದೇ ಒಂದು ಟಾರ್ಗೆಟ್ ಮಾಡಬಾರ್ದು. ಯಾರೇ ಟಾರ್ಗೆಟ್ ಮಾಡಲು ಪೊಲೀಸರು ಟಾರ್ಗೆಟ್ ಮಾಡಿದ್ರೆ ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಇವತ್ತು ಸುಮಾರು 100 ಮಂದಿ ಉದ್ಯೋಗ ಕೊಟ್ಟಿದ್ದೀವಿ. ನಮ್ಮನ್ನೇ ಕೇಸ್ನಾಗ ನಾವು ಹೋಗೋರಿ ಮೇಲೆ ಸಹಿತ ಸುಮ್ಮನೆ ಕೇಸ್ ಹಾಕ್ಯಬೋದು. ಸುಮಾರು 7-8 ವರ್ಷದಿಂದ ಅವರು ಕಾಳಿಕೃಷ್ಣ ಅವರಿಂದ ಒಂದು ರೋಡ್ ಶೀಟ್ ಓಪನ್ ಮಾಡಬೇಕಂದ್ರೆ ಆ ಕಾನೂನು ಏನು ರೋಡ್ ಶೀಟ್ ಓಪನ್ ಮಾಡಿದ್ರೆ ಏನು ಕಾನೂನು ಅಂತ ನಮಗೆ ಅದು ಬಿಟ್ಟು ಅದೆಲ್ಲ ತಿಳ್ಕೋದು 7-8 ವರ್ಷದಿಂದ ಆಗ್ಯಾವ ಕೇಸ್ಗಳು. ನಾವು ರಾಜಕೀಯ ದುರುದ್ದೇಶ ಇಂಥವೆಲ್ಲ ನಮ್ಮಂಥವ್ರ ಮೇಲೆ ನ್ಯಾಯ ಇಲ್ಲ. ನಾವು ಸಾರ್ವಜನಿಕರಿಗೆ ಏನು ನ್ಯಾಯ ಕೊಡ್ಸೋಕ್ಕಾಗ್ತದೆ ನಾವು ಫಸ್ಟಿಗೆ ಅರ್ಥ ಮಾಡ್ಕೋಬೇಕು. ರಾಜಕೀಯ ಯಾವನ್ನೂ ಕೂಟ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಇವತ್ತು ಅವ್ರದ್ದು ಅಧಿಕಾರಕ್ಕೆ ನಮ್ಮ ಅಧಿಕಾರ ಬರೋಲ್ಲ, ನಾವು ಸೋತ್ರ ಅದು ಅವ್ರ ಅಧಿಕಾರಕ್ಕೆ ಬರ್ಬೋದು. ನಾವು ಅಧಿಕಾರಿಗಳು ಮಾತು ನಾವು ಕಾಡಂತವಾಗಿರುತ್ತೆ. ಎಷ್ಟು ಕೇಳಬೇಕು ಅದು ನ್ಯಾಯಯುತವಾಗಿರುತ್ತೆ. ನ್ಯಾಯಯುತ ಇದನ್ನು ಮೀರಿ ಸಹಿತ ನಾವು ಏಕರೂಪದಾಗ ಹೋಗ್ತೀವಿ ಅಂತ ಆಯ್ತು. ಈಗ ಒಂದೊಂದು ಇಡೀ ಇಲ್ಲಿ ತಿಂಗಳ 10ನೇ ತಾರೀಕಿಗೆ ಇಡೀ ಕಾಟಿಗೆ ಬಂದು ಕೊಟ್ಟು ಅವತ್ತು ನಮ್ಮ ಶಿಸ್ತಿನಲ್ಲಿ ನಮ್ಮ ಕೈಲಿ ಏನಾಗ್ತೈತಿ, ನಮ್ಮ ಹೋರಾಟ ಏನು ಮಾಡಬೇಕು, ನಮ್ಮ ಹಿರಿಯರೆಲ್ಲ ನಾವು ಕಲಿತು ಅದು ಸರ್ಕಾರ ವಿರುದ್ಧನಲ್ಲ, ನಾವು ಸರ್ಕಾರ ವಿರುದ್ಧ ಮಾಡಬೇಕಾದ್ರೆ ನಾವು ನೇರವಾಗಿ ಫೈಟ್ ಮಾಡಬೇಕು. ಇದು ನಮ್ಮ ಇಲಾಖೆ ವಿರುದ್ಧನೇ ಹೋರಾಟ ಮಾಡೋಂಥ ಕೆಲಸ ನಾವೆಲ್ಲರೂ ಮಾಡಬೇಕಾದ್ರೆ. ಯಾಕಂದರೆ ಕಾನೂನು ಚೌಕಟ್ಟು ಏನು ನಡಿಬೇಕು ನಡಲಿ, ಅಕ್ರಮವಾಗಿ ನಡೆಯೋದು ಸೀರಿಯಸ್ ಆಗಿ ಬಂದ್ ಆಗ್ಬೇಕು. ಬರೋ ತಿಂಗಳು 10ನೇ ತಾರೀಕು ಇವತ್ತು ಕೊಟ್ಟಂಥ ಮನವಿ ಅಷ್ಟೊಳಗೆ ಬಂದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಿಮ್ಗೆ ಗೌರವಿಸ್ತು, ಅಧಿಕಾರಿಗಳು ಶಿಸ್ತಿನ ಕ್ರಮ ತಗೊಂಡ್ರೆ ಕಾನೂನು ಚೌಕಟ್ಟು ಕೆಲಸ ನಮ್ಗೆ ಖುಷಿ ಪಡ್ತು. ಅದೇ ರೀತಿ ನಡೆದ್ರೆ ಮುಂದೆ ನಮ್ಮ ಹೋರಾಟ ನಾವು ಮಾಡಬೇಕಲ್ಲ. ಬಾಬಾ ಸಾಹೇಬರು ಹೇಳ್ಯಾರ ಒಂದು ಮಾಡಿ ಕಷ್ಟ ಬಂದು ಹೋರಾಟ ಶುರು ಮಾಡಬೇಕಂತ ಹೇಳ್ಯಾರ. ಆ ನೇತೃತ್ವದಾಗ ನಾವು ಒಂದು ಹೋರಾಟ ಅಂತ ಮಾಡ್ತೀವಿ. ನೀವು ಕೊಟ್ಟಿದ್ರೆ ಮನವಿ ಗೌರವದಿಂದ ಪ್ರೀತಿಯಿಂದ ಕೊಟ್ಟಿವಿ. ಯಾರು ಒಬ್ಬರು ಒಂದು ಮಾತಾಡಲಿ ನಿಮ್ಗೆ ಬರ್ತೈತೆ. ನಾವೇನು ಹೋರಾಟ ಬೇಡ, ನಾವು 15ನೇ ವರ್ಷದ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಫಸ್ಟ್ ಸ್ಟೇಷನ್ ಬಂದು ಮನೆ ಕೊಟ್ಟಿದ್ವಿ. ನಾವು ಇಲ್ಲಿವರೆಗೆ ಯಾವತ್ತೂ ಬಂದಿಲ್ಲ. ಅಧಿಕಾರಿಗಳು ಫೋನ್ಯಾಗ ಸರಿ ಮಾಡ್ತಿದ್ರು, ನಾವು ಹೋಗ್ಬಿಡ್ತಿದ್ವಿ ಅಷ್ಟೇ. ನಾನು ಸೋತಾಗ 13-18 ಸೋತಾಗ ಕೂಡ ಫೋನ್ಯಾಗ ಸರಿ ಮಾಡ್ರೆ ಅಧಿಕಾರಿಗಳು ಗೌರವ ನೋಡ್ತಿದ್ರು, ಯಾರು ಕೆಲಸ ಏನು ಮಾಡೋದು ಮಾಡ್ತಿದ್ರು. ನಾನು ತಪ್ಪಾದವರಿಗೆ ಶಿಕ್ಷೆ ಆಗಬಾರ್ದಂತಿಲ್ಲ, ತಪ್ಪನೇ. ಅದು ತಪ್ಪಿಲ್ದವ್ರು ಕೂಡ ಅನ್ಯಾಯ ಆಗ್ತೈತಿ. ಅಕ್ರಮವಾಗಿ ನಡೆಯೋದ್ರಲ್ಲಿ ಇನ್ನು ಕಡಿವಾಣ ಆಗಂತ ಕೆಲಸ ತಾವೆಲ್ಲ ಅಧಿಕಾರಿಗಳು ಮಾಡ್ಬೇಕಂತ ನಮ್ಮಲ್ಲಿ ನಂತ ಮಾಡಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.